ಚುನಾವಣೆಗೆ ಆಗೋಕ್ಕೆ ಮುಂಚಿತವಾಗಿ ಎಲ್ಲೊಂದು ಕಡೆ ಎಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಯೋಗೇಶ್ವರ್ ಇಂಪಾರ್ಟೆಂಟು, ಯೋಗೇಶ್ವರ್ ಮಾತು ಕೇಳಬೇಕು, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಅಂತ ಇದ್ರು. ಆದರೆ ಇತ್ತೀಚೆಗೆ ನೋಡ್ತಾ ಇದ್ರೆ ಆ ಥರದ್ದು ಕುಮಾರಸ್ವಾಮಿ ಬಾಯಲ್ಲಿ ಬರ್ತಾ ಇಲ್ಲ. ಅವರು ವರಿಷ್ಠರು ಮಾತಾಡಬೇಕಲ್ಲ, ನಾನೇನು ಹೇಳಕ್ಕೆ ಬರೋಲ್ಲ. ಬಟ್ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಈ ಕ್ಷೇತ್ರವನ್ನು ನನ್ನ ತಾಲೂಕಿನ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನನ್ನನ್ನು ಈ ಸಾರಿ ಗೆಲ್ಸ್ಕೋತಾರೆ, ಯಾವುದೇ ಸಿಂಬಲಲ್ಲೂ ಗೆಲ್ಸ್ಕೋತಾರೆ, ಅದರಲ್ಲಿ ನನಗೆ ಡೌಟೇ ಇಲ್ಲ. ಮೊದಲಿಂದ ಹೇಳ್ತಾನೆ, ಹೀಗೆ ನನ್ನ ಮಾತೃಪಕ್ಷಗಳು ಡ್ಯಾಮೇಜ್ ಮಾಡಿದಾಗ, ನನಗೆ ಅವಕಾಶ ಕೊಡದೇ ಹೋದಾಗ ನನ್ನ ಜನ ತಾಲೂಕಿನಲ್ಲಿ ಕೈ ಇಟ್ಟಿದ್ದಾರೆ. ಹಾಗಾಗಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನಮ್ಮ ಸಮಾನ ಮನಸ್ಕಾರ ವೇದಿಕೆ ಅಂತೇಳಿ ನಮ್ಮ ತಾಲೂಕಿನ ರಾಜಕೀಯತರೆಲ್ಲ ಸೇರಿಕೊಂಡು ಒಂದು ವೇದಿಕೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಇವತ್ತು ಹೇಳ್ತಾ ಇದ್ದಾರೆ ಇಲ್ಲ ನೀವು ಸ್ಪರ್ಧೆ ಮಾಡಬೇಕು ಅಂತ. ನಾನು ನನ್ನ ಮಾತೃಪಕ್ಷ ದೆಹಲಿಗೆ ಹೋಗ್ತೀನಿ, ನಮ್ಮ ಪಕ್ಷದ ವರಿಷ್ಠರನ್ನ ಎಲ್ಲರನ್ನೂ ಭೇಟಿ ಆಗ್ತೀನಿ. ಒಂದೇ ಭೇಟಿಯಲ್ಲಿ ಆಗಲ್ಲ, ಆಗಸ್ಟ್ 15 ಬಂದಿರೋದ್ರಿಂದ 16ನೇ ತಾರೀಕು ಆದಮೇಲೆ ಪುನಃ ಹೋಗ್ತೀವಿ. ನಮ್ಮ ರಾಜ್ಯದ ನಾಯಕರು ಕೂಡ ಭರವಸೆ ಕೊಟ್ಟಿದ್ದಾರೆ, ರಾಷ್ಟ್ರೀಯ ನಾಯಕರು ಕೂಡ ನಾನು ಮಾತಾಡಿದ್ದೀನಿ, ಎಲ್ಲರೂ ಬಾ ಅಂತ ಹೇಳಿದ್ದಾರೆ. ನೋಡೋಣ, ಅಂದು ಕುಮಾರಸ್ವಾಮಿ ಅವ್ರ ಮನಸ್ಸು ಬದಲಾಯಿಸ್ಬೋದು. ಅವ್ರು ಒಪ್ಕೊಂಡ್ರೆ ಸಂತೋಷ, ಒಪ್ಪಿದ್ರೆ ನೋಡೋಣ ಮುಂದೊಂದು ದಾರಿ. ಕಾಂಗ್ರೆಸ್ಸಿಂದ ಆಫರ್ ಇದೆಯಾ? ಏನು ಕಾಂಗ್ರೆಸ್ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಯಾರು ನನ್ನನ್ನು ಪದೇ ಪದೇ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ ಸರ್, ಹಾಗಿದ್ರೆ ಯೋಗೇಶ್ವರು ಕೆ ಶಿವಕುಮಾರ್ ಹೇಳ್ತಾರೆ, ಅವರು ರಾಜಕೀಯ ತಂತ್ರಗಾರಿಕೆ ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಯಾವ ಟೈಮಲ್ಲಿ ಏನೇನು ಮಾತಾಡಬೇಕು ಅಂತ ಅವ್ರು ಚೆನ್ನಾಗಿ ಅರ್ಥವ್ರೆ. ನನಗೂ ಕುಮಾರಸ್ವಾಮಿ ಅವ್ರಿಗೂ ಏನೋ ಭಿನ್ನಾಭಿಪ್ರಾಯ ಇದೆ, ಅದನ್ನು ಇನ್ನಷ್ಟು ಬಿರುಕು ಮೂಡಿಸುವಂಥ ಪ್ರಯತ್ನ ಮಾಡ್ತಾರೆ ಅಷ್ಟೇ. ಕಾಂಗ್ರೆಸ್ ಸಂಪರ್ಕ ಮಾಡಿದ್ದಾರೆ ಸರ್ ಯಾರಾದರೂ? ಯಾರು ಆ ಥರ ಏನಿಲ್ಲ, ನಾನಿಲ್ಲ. ನಾನು ಟಿಕೆಟ್ ಸಿಗದೆ ಹೋದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರಬೇಕು ಅಂತಲೇ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿರುವು ತಗೊಳ್ತಾರೆ ರಾಜಕಾರಣ ಹೇಳಿದ್ ಬರಲ್ಲ.